ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೀನ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಮೀನ ರಾಶಿಯವರಿಗೆ ಶುಭ ಫಲಗಳು ಯಾವ್ಯಾವುದು, ಅಶುಭ ಫಲಗಳು ಯಾವ್ಯಾವುದು, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೀನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಮೀನ ರಾಶಿಯವರಿಗೆ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ಈ ರಾಶಿಯವರಿಗೆ ಬಂದು ಸೇರುತ್ತೆ. ಮೀನ ರಾಶಿಯವರ ಶುಭ ಫಲಗಳಲ್ಲಿ ಮೊದಲಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಅನ್ನೋದು ವಿದ್ಯಾರ್ಥಿಗಳಿಗೆ ಉಂಟಾಗುತ್ತೆ. ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಹೆಚ್ಚಿನ ಜ್ಞಾನ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಈ ರಾಶಿಯ ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು ಅಂತೇನಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಆ ಪರೀಕ್ಷೆಯಲ್ಲಿ ವಿಪರೀತವಾದಂತಹ ಅಂಕ ಅನ್ನೋದು, ಸ್ಥಾನಮಾನ ಅನ್ನೋದು ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಬಂದು ದೊರಕುತ್ತೆ. ನಂತರ ವಿದ್ಯಾರ್ಥಿಗಳೇನಾದರೂ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆಗುತ್ತೆ. ಅಥವಾ ವಿದ್ಯಾಭ್ಯಾಸ ಮುಗಿಸಿ ನೀವೇನಾದರೂ ಜಾಬ್ ಹುಡುಕಬೇಕು ಅಂತ ಅಂದ್ಕೊಂಡ್ರೂ ಕೂಡ ಉತ್ತಮವಾದಂತಹ ಕೆಲಸ ಎನ್ನುವಂಥದ್ದು ಮೀನ ರಾಶಿಯ ವಿದ್ಯಾರ್ಥಿಗಳಿಗೆ ಒದಗುತ್ತೆ. ನಿಮ್ಮ ಪ್ರಯತ್ನಗಳು ಫಲ ಕೊಡುತ್ತೆ. ನೀವು ಈ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿದ್ರೆ ಹೆಚ್ಚು ಫಲ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಫಲ ಅನ್ನೋದು ಕೂಡ ಬಂದು ನಿಮ್ಮ ಕೈ ಸೇರುತ್ತೆ. ಅದು ಎಲ್ಲ ವಿಷಯದಲ್ಲೂ ಕೂಡ ಆಗಿರುತ್ತೆ. ವ್ಯಾಪಾರದಲ್ಲಿ ಧನಲಾಭವಾಗುತ್ತೆ. ನೀವು ಮಾಡುವಂತಹ ವ್ಯಾಪಾರದಲ್ಲಿ ನೀವು ಲಾಸ್ ಅನ್ನೋದನ್ನ ಕಾಣೋದಿಲ್ಲ, ಲಾಭ ಅನ್ನೋದನ್ನೇ ಕಾಣ್ತೀರಾ. ಅದು ಎಂಥದ್ದೇ ವ್ಯಾಪಾರ ಇರಬಹುದು, ದೊಡ್ಡ ಮಟ್ಟಿನ ವ್ಯಾಪಾರ ಇರಬಹುದು ಅಥವಾ ಚಿಕ್ಕ ಚಿಕ್ಕ ವ್ಯಾಪಾರಗಳೇ ಇರಬಹುದು. ಒಟ್ಟಾರೆಯಾಗಿ ಮೀನ ರಾಶಿಯವರೇನಾದರೂ ಸ್ವಂತ ವ್ಯಾಪಾರ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಸ್ವಂತ ವ್ಯಾಪಾರದಿಂದ ಲಾಭ ಅನ್ನೋದು ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ತೈಲ ರೂಪದ ವ್ಯಾಪಾರಿಗಳಿಗೆ ಧನಲಾಭವಾಗುತ್ತೆ. ಪೆಟ್ರೋಲ್, ಡೀಸೆಲ್, ನೀರು ಈ ಥರ ಏನೇ ಒಂದು ತೈಲ ರೂಪದ ಅಂದರೆ ಅರಿದು ಹೋಗುವಂತಹ ರೂಪದ ಕೆಲಸ ಮಾಡುವವರಿಗೆ, ಅಂತಹ ವ್ಯಾಪಾರಿಗಳಿಗೆ ಅತಿಯಾದಂತಹ ಧನಲಾಭ ಅನ್ನೋದು ಈ ಸಮಯದಲ್ಲಿ ಕಾಣಸಿಗುತ್ತೆ. ಈ ಮೀನ ರಾಶಿಯ ತೈಲ ರೂಪದ ವ್ಯಾಪಾರಿಗಳು ಈ ಸಮಯದಲ್ಲಿ ಹೆಚ್ಚಿನ ಧನಲಾಭ ಅನ್ನೋದನ್ನ ಮಾಡ್ಕೋಬಹುದಾಗಿದೆ. ಈ ರಾಶಿಯವರು ಹೇಗಿರ್ತಾರೆ ಅಂದರೆ, ಈ ರಾಶಿಯವರು ಏನೇ ಮಾಡಿದ್ರು ಕೂಡ, ಯಾರೇ ಬಂದು ನಿಮ್ಮ ನೆಮ್ಮದಿನ ಹಾಳು ಮಾಡಿದ್ರು ಕೂಡ ನೀವು ಹಾಳಾಗಲ್ಲ, ಆರಾಮಾಗಿ ಇರುವಂತಹ ಸಂದರ್ಭ ಇದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಷ್ಟ ಅನ್ನೋದು ಕೂಡ ಈ ತಿಂಗಳಲ್ಲಿ ಬರಲ್ಲ. ನಿಮಗೆ ಎಷ್ಟು ಹಣ ಬರುತ್ತೋ ಅಷ್ಟು ಹಣದಿಂದ ನಿಮ್ಮ ಖರ್ಚುಗಳು ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಹಾಗಾಗಿ ಸಾಲ ಮಾಡಿಕೊಳ್ಳೋದು, ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ತೊಂದರೆನ ಈ ರಾಶಿಯವರು ಅನುಭವಿಸಲ್ಲ. ವಿದೇಶಕ್ಕೆ ಹೋಗುವವರ ಕನಸು ಕೂಡ ನನಸಾಗುತ್ತೆ. ನೀವೇನಾದರೂ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಕೂಡ ವಿದೇಶಕ್ಕೆ ಹೋಗ್ತೀರಾ. ಅಲ್ಲಿ ಜಾಬ್ ಮಾಡಬೇಕು ಅಂದರೂ ಕೂಡ ಆಗುತ್ತೆ, ಇಲ್ಲ ಟ್ರಿಪ್ ಮಾಡ್ಕೊಂಡು ಬರಬೇಕು ಅಂದರೂ ಕೂಡ ಹಾಗೆ ಆಗುತ್ತೆ. ನಿಮ್ಮ ವೃತ್ತಿ ಜೀವನ ಉತ್ತಮವಾಗಿರುತ್ತೆ. ನೀವೇನಾದರೂ ನೀವು ಕೆಲಸ ಮಾಡಿರುವಂತಹ ಸ್ಥಳದಲ್ಲಿ ನಿಮ್ಗೇನಾದರೂ ಒಂದು ಜವಾಬ್ದಾರಿನ ವಹಿಸಿದ್ರೆ ಆ ಜವಾಬ್ದಾರಿನ ನೀವು ಅದ್ಭುತವಾಗಿ ಮಾಡ್ತೀರಾ. ಹಾಗಾಗಿ ನಿಮ್ಮ ವೃತ್ತಿ ಜೀವನ ಕೂಡ ಅದ್ಭುತವಾಗಿರುತ್ತೆ. ವಿವಾಹದ ಯೋಗ ಇರೋದ್ರಿಂದ ಅವಿವಾಹಿತರು ಮತ್ತಷ್ಟು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಕೂಡ ವಿವಾಹ ಆಗಬಹುದು ಅಂತಾನೆ ಹೇಳ್ಬೋದು. ಈ ಮೀನ ರಾಶಿಯ ಅವಿವಾಹಿತರೇನಾದರೂ ಇದ್ದರೆ ಖಂಡಿತವಾಗಲೂ ಮತ್ತಷ್ಟು ಪ್ರಯತ್ನ ಮಾಡಿದ್ರೆ ವಿವಾಹದ ಯೋಗ ಅನ್ನೋದು ಕೂಡ ಬರುತ್ತೆ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡಿದ್ದಾಯಿತು. ಅಶುಭ ಫಲಗಳ ಬಗ್ಗೆ ನೋಡೋದಾದರೆ, ನೀವು ಮಾಡುವಂತಹ ಕೆಲಸಗಳಲ್ಲಿ ನಿರಾಸೆಗಳು ಉಂಟಾಗಬಹುದು. ನೀವು ಯಾವ ಕೆಲಸನ ಮಾಡಬೇಕು ಅಂತ ಮನಸ್ಸಿಟ್ಟು ಮಾಡ್ತಿರ್ತೀರೋ ಆ ಕೆಲಸಗಳಲ್ಲಿ ನಿರಾಸೆಗಳು ಬರುತ್ತೆ, ಕಷ್ಟಗಳು ಕೂಡ ಎದುರಾಗುತ್ತೆ. ಆಲಸ್ಯದಿಂದ ತೊಂದರೆ ಆಗುತ್ತೆ. ನಿಮಗೆ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಆವಾಗ ಮಾಡೋಣ, ಇವಾಗ ಮಾಡೋಣ ಅಂದ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಮುಂದೂಗ್ತಾ ಬರ್ತಿರ್ತೀರ.
ಅದರಿಂದಲೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ಮಾನಸಿಕವಾಗಿ ಕಿರಿಕಿರಿಯ ವಾತಾವರಣ ಅನ್ನೋದು ಈ ರಾಶಿಯವರಿಗೆ ಸೃಷ್ಟಿಯಾಗುತ್ತೆ. ಈ ರಾಶಿಯವರು ಮಾನಸಿಕವಾಗಿ ತುಂಬಾ ನೊಂದು ಬೆಂದು ಕಷ್ಟನ ಪಡ್ತಾರೆ. ಅಂತಹ ವಾತಾವರಣ ಅನ್ನೋದು ಈ ಮೀನ ರಾಶಿಯವರಿಗೆ ಎದುರಾಗುತ್ತೆ. ಮಾನಸಿಕವಾಗಿಯೂ ಕೂಡ ಚಿತ್ರಹಿಂಸೆ ಅನ್ನೋದನ್ನು ಈ ರಾಶಿಯವರು ಪಡೆದುಕೊಳ್ತಾರೆ. ಇವರು ನೆಮ್ಮದಿನ ಹಾಳು ಮಾಡೋಕೆ ಅಂತಾನೆ ಸ್ವಲ್ಪ ಶತ್ರುಗಳು ಇವರಿಗೆ ಹುಟ್ಕೋತಾರೆ. ಈ ಸಮಯದಲ್ಲಿ ಎಲ್ಲದರಲ್ಲೂ ಕೂಡ ಆತಂಕ ಅನ್ನೋದು ಹೆಚ್ಚಾಗುತ್ತೆ. ಏನಾದರೂ ಆಗ್ಬಿಟ್ರೆ ಅಯ್ಯೋ ಏನಾದರೂ ಆಗ್ಬಿಟ್ರೆ ಅಯ್ಯೋ ಏನಾದರೂ ಆಗ್ಬಿಟ್ರೆ ಅನ್ನೋದೇ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತೊಂದರೆಗಳು ಬರಬಹುದು. ಅತಿಯಾದ ಕಲಹಗಳು ಕೂಡ ಬರಬಹುದು. ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋದ್ರೂ ಕೂಡ ಅದಕ್ಕೆ ಅಡ್ಡಗಾಲು ಹಾಕೋರು ಇರೋದ್ರಿಂದ ಅದರಲ್ಲಿ ನಿಮಗೆ ತೊಂದರೆಗಳು ಕೂಡ ಈ ಸಮಯದಲ್ಲಿ ಎದುರಾಗಬಹುದು. ಧನ ಸಂಪತ್ತು ಹಾಳಾಗಬಹುದು. ನೀವು ಮಾಡಿಟ್ಟಿರುವಂತಹ ಹಣ ಹಾಳಾಗುತ್ತೆ. ಯಾಕಂದರೆ ಆರೋಗ್ಯದಲ್ಲಿ ತೊಂದರೆಗಳು ಹೆಚ್ಚಾಗಿ ಬರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ತೊಂದರೆ ಇರೋದ್ರಿಂದ ನೀವು ಎಷ್ಟೇ ಹಣ ಮಾಡಿದ್ರೂ ಕೂಡ ಆ ಹಣ ಅನ್ನೋದು ನಿಮಗೆ ಖರ್ಚಾಗ್ತಾ ಹೋಗುತ್ತೆ. ನೀರಿನ ರೀತಿಯಾಗಿ ನೀವು ಹಣನ ಕಳ್ಕೊತೀರಾ. ಈ ಸಮಯದಲ್ಲಿ ನಿಮ್ಮ ಧನ ಸಂಪತ್ತು ಅನ್ನೋದನ್ನ ಕಳ್ಕೊತಾ ಬರ್ತೀರಾ. ನಿಮ್ಮ ಖರ್ಚು ವೆಚ್ಚಗಳು ಅನ್ನೋದು ಅಧಿಕವಾಗುತ್ತೆ. ನೀವು ಎಷ್ಟು ಹಣ ಖರ್ಚು ಮಾಡ್ತೀರಾ ಅಂದರೆ ನೀವೆಷ್ಟು ದುಡಿತೀರೋ ಅಷ್ಟೆಲ್ಲ ಹಣ ಕೂಡ ಖರ್ಚಾಗಿ ಹೋಗುತ್ತೆ. ಆ ರೀತಿಯಾಗಿ ಈ ಮಾಸದಲ್ಲಿ ನೀವು ತೊಂದರೆನ ಅನುಭವಿಸ್ತೀರಾ. ದಾಂಪತ್ಯದಲ್ಲಿ ಕಲಹಗಳು ಕೂಡ ಎದುರಾಗುತ್ತೆ. ಈ ರಾಶಿಯ ದಂಪತಿಗಳ ನಡುವೆ ಕಲಹಗಳು ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಯಾವ ರೀತಿ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ದಂಪತಿಗಳು ಜಗಳ ಆಡ್ತಾನೆ ಇರ್ತಾರೆ. ಈ ರೀತಿಯಾಗಿ ಇರೋದ್ರಿಂದ ನಿಮ್ಮ ದಾಂಪತ್ಯದಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ತೊಂದರೆ ಅನ್ನೋದು ಬರುತ್ತೆ. ದಾಂಪತ್ಯದಲ್ಲಿ ನೀವು ತಾಳ್ಮೆಯಿಂದ ಮೀನರಾಶಿಯವರು ಇದ್ದಿದ್ದೇ ಆದರೆ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಆರೋಗ್ಯದಲ್ಲೂ ಕೂಡ ತೊಂದರೆ ಇರೋದ್ರಿಂದ ನೀವು ಖಂಡಿತವಾಗಿಯೂ ಕೂಡ ಆರೋಗ್ಯ ಒಂದು ಸ್ವಲ್ಪ ಹಾಳಾಗ್ತಿದೆ ಅಂದಿದ ತಕ್ಷಣವೇ ಆಸ್ಪತ್ರೆಯಲ್ಲಿ ನೀವು ತೋರಿಸ್ಕೊಳ್ಳೋದ್ರಿಂದ ನಿಮಗಿರುವಂತಹ ತೊಂದರೆಗಳು ಕಡಿಮೆ ಆಗ್ತಾ ಬರುತ್ತೆ. ಈ ತಿಂಗಳು ನಿಮಗೆ ಮಿಶ್ರ ಫಲ ಇದೆ ಅಂತ ಹೇಳ್ಬೋದು. ಅಂದರೆ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ನೀವು ಹುಷಾರಾಗಿದ್ದರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಬದುಕಲ್ಲಿ ನೀವು ಈ ತಿಂಗಳಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿರ್ತೀರ. ಎಲ್ಲವೂ ಕೂಡ ಎಲ್ಲ ಕೂಡ ಒಳ್ಳೆಯದಾಗ್ತಿದೆ ಅನ್ನುವಷ್ಟರಲ್ಲೇ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಈ ರಾಶಿಯವರು ಕೂಡ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ಯಾವುದಾದ್ರೂ ಕಾರ್ಯ ಮಾಡ್ತಿದ್ರೆ ಆ ಕಾರ್ಯಗಳಲ್ಲಿ ವಿಘ್ನಗಳು ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಮ ಮಾತಿನ ಮೇಲೆ ಹಿಡಿತ ಇಡಬೇಕು. ಯಾಕಂದರೆ ಈಗ ಮಾತಾಡ್ತಿರ್ತೀರ, ಮಾತಾಡಬೇಕಾದ್ರೆ ಏನೋ ಒಂದು ಮಾತಾಡ್ತೀರಾ, ಅದರಿಂದಲೇ ಕೂಡ ನಿಮಗೆ ತೊಂದರೆಗಳು ಎದುರಾಗುತ್ತೆ. ಆದಾಯಕ್ಕಿಂತ ಖರ್ಚು ಕೂಡ ಹೆಚ್ಚಾಗುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ಅಂದರೆ ನೀವು ಖಂಡಿತವಾಗಿಯೂ ಕೂಡ ಪ್ರತಿನಿತ್ಯ ದೈವ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆಯೇ ನವಗ್ರಹ ಆರಾಧನೆ ಮಾಡಬೇಕಾಗುತ್ತೆ. ಶನಿದೇವರಿಗೆ ತೈಲ ಅಭಿಷೇಕ ಮಾಡಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಈ ಮೀನ ರಾಶಿಯವರಿಗೆ ಹೇಗಿದೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರುಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.